ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕ ಮಹಾದೇವಿ ಹುಟ್ಟಿದ ಸ್ಥಳ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ನಾನು ಏನು ಅಂದರೆ ರಾಘವೇಂದ್ರ ಸ್ವಾಮಿಯ ಹುಟ್ಟಿದ ಸ್ಥಳ ತೋರಿಸಿದ್ದೀನಿ. ಇವಾಗ ನೋಡಿ ಅಕ್ಕ ಮಹಾದೇವಿ ಹುಟ್ಟಿದ ಸ್ಥಳ, ಇದನ್ನು ಮಾಡಿಫೈ ಮಾಡಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ನೀರು ಮಳೆ ಆದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಕ್ಕ ಮಹಾದೇವಿ ಹುಟ್ಟಿದ ಸ್ಥಳ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಉಡುತಡಿ ಉಡುಗಣಿ ಅಂತ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪು ಮಕ್ಕಳಿಗೆ ಆರಾಮಾಗಿ ಕರ್ಕೊಂಡು ಬರ್ಬೋದು. ಇಲ್ಲಿ ಬರ್ಡೇ ಕೂಡ ಮಾಡ್ಕೋಬೋದು, ವಿವಾಹ ವಾರ್ಷಿಕೋತ್ಸವ ಮಾಡ್ಕೋಬೋದು. ಯಾಕೆಂದರೆ ಮಕ್ಕಳಿಗೆ ಇದು ನೆನಪಾಗಿ ಉಳಿಯುತ್ತೆ ಒಂದು. ಆಮೇಲೆ ಇವು ಎಲ್ಲ ಪುಸ್ತಕದ ರೂಪದಲ್ಲಿ ಬರ್ತಾಯಿದೆ. ಪುಸ್ತಕದಲ್ಲಿ ಓದೋದಕ್ಕೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಕ್ಕ ಮಹಾದೇವಿ ಏನು ಅಂತಂದರೆ ವೈರಾಗ್ಯವನ್ನು ತಾಳಿದ್ಲು. ಯಾವ ಥರ ಅಂದರೆ ಒಬ್ಬ ರಾಜನು ಮದುವೆ ಆಗೋಕ್ಕೆ ಅವಳನ್ನ ಬೆನ್ನು ಹತ್ತಿದಾಗ ಅವನು ಅಕ್ಕ ಮಹಾದೇವಿ ಏನು ಮಾಡಿದ್ಲು, ಈ ದೇಹನೇ ನಶ್ವರ, ನನಗೆ ಮದುವೆ ಎಂಬ ಏನು ಅಂದರೆ ಸಾಂಸಾರಿಕ ಜೀವನ ಬೇಡ, ನಾನು ಆಧ್ಯಾತ್ಮಿಕಕ್ಕೆ ಹೋಗ್ತೀನಿ, ನನ್ನ ಶಿವನೇ ದೇವರು, ಶಿವನೇ ನನ್ನ ಗಂಡ ಅಂತ ಹೇಳಿಬಿಟ್ಟು ಆವಾಗ ತನ್ನ ಕೂದಲ ಕೇಶ ರಾಶಿಯನ್ನು ಏನು ಮಾಡಿದ್ಲು, ತುಂಬಿ ಏನೋ ಪೂರ್ತಿ ದೇಹನ ಮುಚ್ಕೊಂಡು ಹೇಳಿಬಿಟ್ಲು, ನೋಡು ನನ್ನ ದೇಹದೊಳಗೆ ಏನಿದೆ, ನೀನು ದೇಹ ಅನುಭವಿಸಿ ಕೈ ಬಿಡ್ತೀಯ, ಬಿಟ್ಟರೆ ನಾನು ಆಧ್ಯಾತ್ಮಿಕ, ನಾನು ನಶ್ವರ, ನಾನು ದೇಹ ಬಿಟ್ಟರೆ ಆತ್ಮ ಬಿಟ್ಟರೆ ದೇಹ, ದೇಹಕ್ಕೆ ಬೆಲೆ ಇಲ್ಲದೆ ಇರೋದು ಆತ್ಮಕ್ಕೆ ಏಕೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಉಡುಗಣಿಯಿಂದ ಅವಳು ರಾಜನ ಮಗಳಾಗಿದ್ದರೂ ಕೂಡ ಉಡುಗಣಿಯನ್ನು ಬಿಟ್ಟು ಎಲ್ಲಿ ಮಲ್ಲಿಕಾರ್ಜುನನ್ನು ಹುಡುಕೊಂಡು ಮಲ್ಲಿಕಾರ್ಜುನ ಏನಂದರೆ ಶಿವನನ್ನು ಹುಡುಕೊಂಡು, ಶಿವನೇ ನನ್ನ ಪತಿ ಅಂತ ಹೇಳಿಕೊಂಡು ಅವನ ಹತ್ರಕ್ಕೆ ಹೋಗ್ತಾಳೆ ನೋಡಿ. ತೋರಿಸ್ತಾ ಇದ್ದೀನಿ. ಇವಾಗ ಹೊಸದಾಗಿ ಮಾಡಿರೋ ಟ್ಯಾಟು ಅಕ್ಕ ಮಹಾದೇವಿ. ಹಾಗೆ ಈ ಕಡೆ ಮುಂದೆ ಹೋಗಬೇಕು. ಮತ್ತು ಅವಳು ಹುಟ್ಟಿದ ಸ್ಥಳ ನಾನು ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ. ಹಾಗೆಯೇ ಏನು ಅಂತಂದರೆ ಶಿವನ ಮಲ್ಲಿಕಾರ್ಜುನನ ದೇವಸ್ಥಾನ ಅಂತಂದರೆ ಶ್ರೀಶೈಲದಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಹೋಗ್ಬಿಟ್ಟು ಅಲ್ಲಿ ಸಮಾಧಿ ಆಗ್ತಾರೆ. ಅಲ್ಲೇ ಏನು ಅಂತಂದರೆ ಕಾಡು ಜನಗಳು ಅವರಿಗೆ ಎಲ್ಲ ಹಣ್ಣು ಹಂಪಲು ಜೇನು ಎಲ್ಲವನ್ನು ಕೊಟ್ಟು ಅವರಿಗೆ ನೋಡ್ಕೋತಾರೆ. ಶಿವನೇ ನನ್ನದು ದೇವರು ಅಂತ ಹೇಳಿಬಿಟ್ಟು ಶಿವನನ್ನು ಆರಾಧಿಸ್ತಾಳೆ. ವಚನಗಳನ್ನು ಬರೀತಾಳೆ ಅಕ್ಕ ಮಹಾದೇವಿ. ವಚನಗಾರ್ತಿಯೂ ಕೂಡ, ಅದೊಂದು ಮೇನ್ ಪಾಯಿಂಟು. ವಚನಗಾರ್ತಿ ಎಂದರೆ ಯಾರು? ಅಕ್ಕ ಮಹಾದೇವಿ ಅಂತಲೂ ಬರುತ್ತೆ. ವಚನವನ್ನು ಸೃಷ್ಟಿ ಮಾಡಿದವಳು ಅಕ್ಕ ಮಹಾದೇವಿ. ಈ ದೇಹ ನಶ್ವರ, ಹಾಗೆಯೇ ಆತ್ಮಕ್ಕಿರೋ ಬೆಲೆ ದೇಹಕ್ಕಿಲ್ಲ, ದೇಹವನ್ನು ತ್ಯಜಿಸಬೇಕು ಅಂತ ಹೇಳಿಬಿಟ್ಟು ದೇಹನ ದೇವರಿಗೆ ಮುಡುಪಾಗಿಟ್ಟು ಅರ್ಪಣೆ ಮಾಡ್ತಾಳೆ. ಬನ್ನಿ ನೋಡಿ, ಎಲ್ಲಿಂದ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ ಒಂದು ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಅಕ್ಕ ಮಹಾದೇವಿ ಸಂಶೋಧನೆ ಕೌಶಲ್ಯ ಅಭಿವೃದ್ಧಿ ವಿಸ್ತರಣಾ ಕೇಂದ್ರ, ಸ್ನಾತಕೋತ್ತರ ಕೇಂದ್ರ, ಉಡುತಡಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರ, ಬೀಗ್ರೆ, ವಾಣಿಜ್ಯ ಅಧ್ಯಯನ ವಿಭಾಗ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ದಿನ ಟ್ರಿಪ್ ಥರ ಇಲ್ಲಿ ಬರಬಹುದು. ಹಾಗೆಯೇ ನೋಡಿ ಗುಹೆ ಮಾಡಿದ್ದಾರೆ ಇಲ್ಲಿ. ಗುಹೆ ಅಕ್ಕ ಮಹಾದೇವಿ ಗುಹೆ ಏನಂದರೆ ಶ್ರೀಶೈಲದಲ್ಲಿ ಇರೋ ಥರ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇದು, ಅಲ್ಲಿ ಶ್ರೀಶೈಲದಲ್ಲಿ ರಿಯಲ್ ಇದೆ. ಮಾರ್ಚಲ್ಲಿ ನೀವು ಹೋದಾಗ ಆರಾಮಾಗಿ ಗುಡ್ಡ ಕಾಡುಗಳಲ್ಲಿ ನಡ್ಕೊಂಡೇ ಹೋಗ್ಬೋದು ಆರಾಮಾಗಿ ಒಂದಿನ ನೋಡೋಕ್ಕೆ. ನೀವು ಅಕ್ಕ ಮಹಾದೇವಿ ಸಮಾಧಿ ಆದ ಸ್ಥಳ ಎಲ್ಲ ನೋಡ್ಬೋದು ನೋಡಿ. ಇಲ್ಲಿ ಇದು ಆರ್ಟಿಫಿಷಿಯಲು ಸಿಮೆಂಟಿಂದು. ಇಲ್ಲಿ ನೋಡಿ, ಪ್ರವೇಶ ಇಲ್ಲ, ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಹೋಗೋಕ್ಕಾಗಲ್ಲ ನೋಡಿ.
ಅಲ್ಲಿ ಮೇಲ್ಗಡೆ ಒಂದು ಟ್ಯಾಟು ಇದೆ ಅಕ್ಕ ಮಹಾದೇವಿದು, ಮೇಲ್ಗಡೆ ಫುಲ್ಲು ಮೇಲ್ಗಡೆ ಇದೆ. ಅದನ್ನು ತೋರಿಸ್ಕೊಂಬಂದ್ಬಿಡ್ತೀನಿ ನಿಮಗೆ. ಒಂದು ಸಲ ವಿಡಿಯೋ ಮಾಡ್ತೀನಿ ನಾನು, ಮತ್ತೆ ಪದೇ ಪದೇ ಮಾಡೋಕ್ಕಾಗಲ್ಲ. ಒಂದು ಸಲ ತೋರಿಸ್ಬಿಡ್ತೀನಿ. ಒಂದು ದಿನ ಮಕ್ಕಳಿಗಾಗಿ ಹಾಗೆಯೇ ವಿವಾಹ ವಾರ್ಷಿಕೋತ್ಸವ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದೆ. ಹಾಗೆಯೇ ಒನ್ ಡೇ ಟ್ರಿಪ್ ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಇದೆ. ತೋಟ ಪಾರ್ಕು ತುಂಬ ಚೆನ್ನಾಗಿದೆ. ಮಕ್ಕಳು ದೊಡ್ಡವರು ಕೂತ್ಕೊಳ್ಳೋಕ್ಕೆ, ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಅಕ್ಕ ಮಹಾದೇವಿದು ಹುಟ್ಟಿದ ಸ್ಥಳ ಅಂದರೆ ಎಲ್ಲರಿಗೂ ಹೆಮ್ಮೆ ಇರುತ್ತೆ. ಹಾಗೆಯೇ ಅಕ್ಕ ಮಹಾದೇವಿ ಒಂದು ಹೆಣ್ಣಿನ ಜೀವನ ಯಾವ ಥರ ಇತ್ತು ಅಂತ ಹೆಣ್ಣಿನ ಜೀವನನೇ ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದಾಳೆ. ನೋಡಿ, ಎಲ್ಲಿದ್ದಾಳೆ ಮೇಲ್ಗಡೆ ನೋಡಿ. ಹತ್ತಿಬಿಟ್ಟು ಆರಾಮಾಗಿ ಅಕ್ಕ ಮಹಾದೇವಿನ ಒಂದು ಸಲ ನೋಡ್ಕೊಂಬರ್ಬೋದು. ನೋಡಿ, ಇದು ಹಣ್ಣು ಕೂಡ ಡಬ್ಬುಗಳಿಗೆ ಮುಳ್ಳು ಹಣ್ಣು ಅಂತಾರೆ, ತಿಂತಾರೆ ಕೂಡ. ಹಾಗೆಯೇ ಇನ್ನು ಇದೆ ಅಕ್ಕ ಮಹಾದೇವಿ. ಅಲ್ಲಿ ಸ್ವಲ್ಪ ಏನಂದರೆ ಮುಂದಕ್ಕೆ ಹೋಗಬೇಕು. ಅಲ್ಲೊಂದು ನೋಡಿ ಪಾರ್ಕ್ ಥರ ಇದೆ, ಕೂತ್ಕೋತಾರೆ ಮಾತಾಡೋಕ್ಕೆ. ಅಲ್ಲೊಂದಿದೆ ನೋಡಿ ಮೇಲ್ಗಡೆ ಅಲ್ಲೊಂದು ಮೂರ್ತಿ ಮಾಡಿದ್ದಾರೆ ಅಕ್ಕ ಮಹಾದೇವಿದು. ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿರುತ್ತೆ ಇದು ಅಕ್ಕ ಮಹಾದೇವಿ ಸ್ಥಳ. ಅಕ್ಕ ಮಹಾದೇವಿ ಹುಟ್ಟಿದ ಸ್ಥಳ ಅಂದರೆ ಲಾಸ್ಟ್ ನೆಲೆಸಿರೋದು ಶ್ರೀಶೈಲದಲ್ಲಿ. ತೋರಿಸ್ಬಿಡ್ತೀನಿ ಫಾಸ್ಟ್. ಅನುಭವ ಮಂಟಪದ ಥರ ನೋಡಿ, ಅನುಭವ ಮಂಟಪ ಒಂದು ಮಾಡಿದ್ದಾರೆ ನೋಡಿ. ಅಕ್ಕ ಮಹಾದೇವಿದು ಇದು ಅಕ್ಕ ಮಹಾದೇವಿ ಶರಣೆ ನೀಲಾಂಬಿಕೆ ನೋಡಿ. ಅಲ್ಲಿ ಎಂಟ್ರೆನ್ಸ್ ಇದೆ, ಅಲ್ಲಿ ಎಂಟ್ರೆನ್ಸ್ ಅಕ್ಕ ಮಹಾದೇವಿ. ಇವು ಅಕ್ಕ ಮಹಾದೇವಿ ವಚನ ಪುಸ್ತಕಗಳು, ಹಾಗೆ ಅಲ್ಲಮ್ಮ ಪ್ರಭುವಿನ ವಚನಗಳು ಪುಸ್ತಕಗಳು ಈ ಥರ ಇವೆ ನೋಡಿ. ಬೇಕಾದರೆ ಇಲ್ಲಿ ಬಂದಾಗ ತೊಗೊಂಡು ಹೋಗ್ಬೋದು ಓದೋಕ್ಕೆ. ಇದು ನಿಜವಾದ ಅಕ್ಕ ಮಹಾದೇವಿಯ ಹುಟ್ಟಿದ ಸ್ಥಳ ಆಗಿರುತ್ತದೆ ನೋಡಿ. ಒಂದು ನಿಮಿಷ ಬಂತು, ಒಂಚೂರು ಬಿಡಿ ನೋಡಿ. ಅಕ್ಕ ಮಹಾದೇವಿ ಹುಟ್ಟಿದಾಗಿಂದ ತೊಟ್ಟಿಲಲ್ಲೂ ಅವಳು ಬೆಳೆದಂಥ ತೊಟ್ಟಿಲು ಇಲ್ಲಿದೆ, ಇದು ನೋಡಿ. ಹಾಗೆಯೇ ಸರಸ್ವತಿ ಫೋಟೋ ನೋಡಿ, ಇಲ್ಲಿ ನೋಡಿ. ಅವಳ ವಚನಗಳು, ಅಕ್ಕ ಮಹಾದೇವಿ ವಚನಗಳನ್ನು ನೀಟಾಗಿ ಹಾಕಿದ್ದಾರೆ, ನೋಡ್ಕೊಂಬಿಡಿ. ಅಕ್ಕ ಮಹಾದೇವಿ ಶರಣೆ ಗಂಗಾಂಬಿಕೆ ಯಾವ ಥರ ಯುದ್ಧ ಮಾಡ್ತಾಯಿದ್ರು ಅಂತ ನೋಡ್ಕೊಂಬಿಡಿ. ವಚನಗಳನ್ನು ನೋಡಿ ಮಕ್ಕಳಿಗೆ ಓದೋಕ್ಕಾದ್ರೂ ಬರುತ್ತೆ. ನಾನು ನೀಟಾಗಿ ಒಂದು ಸಲ ವಿಡಿಯೋ ಮಾಡಿದಾಗ ವಚನಗಳು ಬರುತ್ತೆ ಓದೋಕ್ಕೆ ನೋಡಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ. ನಾನು ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಧನ್ಯವಾದ.